ವಿಚಾರ ಏನಂದ್ರೆ ನಮ್ಮ ಹುಡುಗರೆಲ್ಲ ನಾವು ಊರ್ ಬಿಡಕ್ಕೆ ರೆಡಿ ಆಗ್ಬಿಡ್ರಿ. ಇಲ್ಲ ಅಂದ್ರೆ ಯಾವ್ದಾರ ಒಂದು ಮಠ ಕಟ್ಬಿಡ್ರಿ. ಯಾಕೆ ಅಂದ್ರೆ ನಮ್ಮೂರಿಗೆ ಯಾರೇ ಹೆಣ್ಣೊಳಕ್ ಬಂದ್ರು ಅಕಸ್ಮಾತ್ ರೋಡ್ ನೋಡ್ಬಿಟ್ಟಿ ಹಂಗೆ ವಾಪಸ್ ತಿರುಗಿಸ್ಕೊಂಡು ಹೋಗ್ಬಿಡ್ತಾರೆ, ಬಳಿಕೆ ಬರಲ್ಲ. ನಿಮ್ ಮನೆ ಮಠ ಆಸ್ತಿ ಏನಾರ ಇರ್ಲಿ ನೋಡಿ ವಾಪಸ್ ಹೋಗ್ಬಿಡ್ತಾನೆ. ನಾನೇನಯ್ಯ ತಪ್ಪು ಮಾಡ್ದೆ? ಅದಕ್ಕೆನ ಎಲ್ಲ ಸೇರ್ಕೊಂಡು ಒಂದ್ ಮಠ ಕಟ್ಬಿಡ್ರಿ, ಸುಮ್ನೆ ಆರಾಮಾಗಿ ಒಳ್ಳೆ ಇನ್ಕಮ್, ಏನ್ ಲಾಸ್ ಆಗಲ್ಲ. ಮಠನ ಮನೆ ಮಾಡಿ ಮಕ್ಳು ನಾನ್ ಮಾಡ್ಲಿಲ್ಲ, ನನ್ನ ಹೆಸರು ತೆಗೆದಾಕ್ಬಿಡಿ. ಮೊನ್ನೆ ಯಾವ್ದೋ ನ್ಯೂಸ್ ನೋಡ್ದೆ ಗುರು, ಅದ್ಯಾವ್ದೋ ಊರಲ್ಲಿ 21 ಜನಕ್ಕ ಮದ್ವೆ ಸೆಟ್ ಆಗಿದ್ದು ರೋಡ್ ನೋಡಿ ಕ್ಯಾನ್ಸಲ್ ಆಯ್ತಂತೆ. ಆ ಹುಡುಗರೆಲ್ಲ ನಾವು ಆತ್ಮಹತ್ಯೆ ಮಾಡ್ಕೊಂತೀವಿ ಅಂತ ಹೇಳಿ ಪಂಚಾಯತಿಗೆ ಹೋಗಿದ್ರಂತೆ. ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ ಮಾಡ್ತಾರ ಅವ್ರು ತಾನೆ. ಸೆಟ್ ಆಗಿದ್ದ ಮದ್ವೆ ಅದು ಏನ್ ಕಾರ ಅದ್ರಾಗ್ಲಿ ರೋಡ್ ನೋಡಿ ಮದ್ವೆ ಕ್ಯಾನ್ಸಲ್ ಅಂತ ಅಂದ್ರೆ ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ